ಸಮಡ, ಮನೆ ಪರಿಸ್ಥಿತಿ ಸರಿ ಇಲ್ಲ. ನಾನೀಗ ಕೆಲ್ಸಕ್ಕೆ ಸೇರಿದ್ದೀನಿ. ತಿಂಗಳು ಕೊನೆ ಕೊಟ್ಬಿಡ್ತೀನಿ. ನಿಮ್ಮನೆ ಪರಿಸ್ಥಿತಿ ಯಾವಾಗ ತಾನೇ ಸರಿ ಇದೆ ಹೇಳಿ? 3 ತಿಂಗಳಿಂದ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ. ಅಸ್ಲೂನು ಇಲ್ಲ, ಬಡ್ಡಿನೂ ಇಲ್ಲ. ನನ್ನ ಮಗಳು ಸೋತಿಲ್ಲ, ನನಗೆ ನ್ಯಾಯ ಕೊಡಿಸ್ತಾಳೆ, ಮುಂದೆ ಬಂದು ನಿಲ್ತಾಳೆ ಅಂತ ಚಾಲೆಂಜ್ ಮಾಡಿದ್ರು. ನನ್ ಎಷ್ಟು ನಂಬಿಕೆ ನಮ್ಮ ಅಪ್ಪಂಗೆ. ಆದ್ರೆ ನಾನು JP ಪಾಟೀಲ್ ಮನೆ ಸೊಸೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ರವೀಂದ್ರನ್ಗೆ ನೀನ್ JP ಪಾಟೀಲ್ ಸೊಸೆ ಅನ್ನೋ ವಿಷಯ ಗೊತ್ತೇ ಇಲ್ವಾ? ಇಲ್ಲ ಅಜ್ಜಿ. ಭಾರ್ಗವಿ, ನೀನು ರವೀಂದ್ರ ನಂಬಿಕೆ ಕಳ್ಕೊಂಡಿರೋದು ನಿಜ, ಆದ್ರೆ ನಂಬಿಕೆ ದ್ರೋಹ ಮಾಡ್ಲಿಲ್ಲ. ಅಂದ್ರೆ ನೀನ್ JP ಪಾಟೀಲ್ ಸೊಸೆ ಅನ್ನೋದನ್ನ ಅರಗಿಸ್ಕೊಳಕ್ಕೆ ಅವನಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ನಿಮ್ಮಪ್ಪನೇ ಸಂಧ್ಯಾಗೆ ನ್ಯಾಯ ಕೊಡ್ಸೋದಕ್ಕೆ ನಿನ್ ಮುಂದೆ ನನ್ನ ಮಗಳು ಬಂದು ನಿಲ್ತಾಳೆ ಅಂತ ಹೇಳಿದಾನಲ್ಲ. ನೀನ್ ಈ ಮನೆ ಸೇರೋದಕ್ಕೆ ಈ ಕಾರಣ ಕೂಡ ಇರಬಹುದಲ್ವಾ? ಸಂಧ್ಯನ್ಗೆ ನ್ಯಾಯನೂ ಕೊಡಿಸ್ತೀಯ, ನನ್ನ ಮಗನ್ ಗರ್ವನೂ ಭಂಗ ಮಾಡ್ತೀಯ. ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡನ್ನೂ ಉದ್ಧಾರನೂ ಮಾಡ್ತೀಯ. ನಿನ್ನ ಮೇಲೆ ನೀನ್ ನಂಬಿಕೆ ಕಳ್ಕೋಬೇಡ ಭಾರ್ಗವಿ. ಇವಳು ಯಾಕೆ ಮಾಡಿದಾಳೆ? ಹೇಳೆ ಬೃಂದ, ಹೇಗಿದ್ಯಾ ಅಮ್ಮ? ನೀನ್ ಯಾಕೆ ಫೋನ್ ಮಾಡಿದ್ಯಾ ಅದನ್ನ ಹೇಳು. ಮಕ್ಕಳ ಪ್ರೀತಿ ಸಿಗಕ್ಕೂ ಪುಣ್ಯ ಮಾಡಿರ್ಬೇಕಮ್ಮ. ನೀನಂತೂ ಕಾಲ್ ಮಾಡಲ್ಲ, ನಾನೇ ನೆನಪಿಸ್ಕೊಂಡ್ ಕಾಲ್ ಮಾಡಿದ್ರು ಗುರ್ರಂತಿಯಲ್ಲ ಅಮ್ಮ. ನೀನ್ ನಮ್ಮನ್ ನೆನಪು ಮಾಡ್ಕೊಂಡ್ರೆ ನಮಗೇನೋ ಕೇಡ್ಗಾಲ ಅಂತಾನೆ ಅರ್ಥ. ನಿನಗೇನ್ ಬೇಕೋ ಹೇಳ್ಬಿಟ್ಟು ಫೋನ್ ಇಡು. ನನ್ಗೇನ್ ಬೇಡ ಅಮ್ಮ, ನಿಮ್ ಬಗ್ಗೆ ವಿಚಾರ್ಸೋಣ ಅಂತಾನೆ ಕಾಲ್ ಮಾಡ್ದೆ. ಹೊತ್ತಿಗೆ 3 ತುತ್ತಾದ್ರೂ ತಿನ್ನಕ್ ಸಿಗ್ತಾ ಇದೆಯೋ ಇಲ್ವೋ ಅಂತ ಕಾಲ್ ಮಾಡ್ದೆ. ನಮ್ ಪಾಡ್ ಬಗ್ಗೆ ನಿನಗ್ಯಾಕೆ ಚಿಂತೆ? ನಿನ್ನ ಸಹಾಯ ಬೇಡ ತಾಯಿ, ನಮ್ ಪಾಡ್ ನಾವ್ ನೋಡ್ಕೋತೀವಿ. ಆದ್ರೂ ಅಮ್ಮ, ಭಾರ್ಗವಿ ಹೀಗ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಕಣ್ಣ ರೆಪ್ಪೆ ತರ ಕಾಪಾಡ್ಕೊಂಡ್ ಬಂದ್ರಿ, ಆದ್ರೆ ಅವಳು ಕಣ್ಣಗ್ ಮಣ್ಣೆರ್ಚಿ ಹೀಗೆಲ್ಲ ಮಾಡ್ಬಿಟ್ಲು. ತಮ್ಮ ಎಲ್ಲೆಲ್ಲಿ ಹೆಗಣ ಸತ್ ಬಿದ್ದಿದ್ರು ಪಕ್ಕದ ಎಲೆ ನೊಣ ಓಡ್ಸಕ್ ಹೋದ್ರಂತೆ. ನೀನ್ ಎಂತಳು ಅಂತ ನಮಗ್ ಚೆನ್ನಾಗ್ ಗೊತ್ತು ಕಣೆ. ಭಾರ್ಗವಿ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿಲ್ಲ. ನಿಜ ಗೊತ್ತಾದ್ಮೇಲೂ ಅವಳ ಬಗ್ಗೆ ಎಷ್ಟರ ಅಲ್ವಮ್ಮ ನಿನ್ಗೆ? ಒಂದ್ ಕಣ್ಣಗ್ ಬೆಣ್ಣೆ, ಇನ್ನೊಂದ್ ಕಣ್ಣಗ್ ಸುಣ್ಣ. ತಪ್ಪು ಮಾಡಿರೋ ಅವಳ ಬಗ್ಗೆ ಪ್ರೀತಿ, ಅವಳು ಮಾಡಿರೋ ತಪ್ಪನ್ನ ಹೇಳಿರೋ ನನ್ನ ಮೇಲೆ ದ್ವೇಷ. ನೀನು ನಿಜವಾಗ್ಲೂ ತಾಯಿ ಅಲ್ಲಮ್ಮ, ಮಹಾ ತಾಯಿ. ಯಾಕೆ ಬೃಂದ, ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು? ಎಲ್ಲ ಗೊತ್ತಿದ್ರು ಗಾಯದ ಮೇಲೆ ಉಪ್ಪು ಸುರಿಯೋ ಮಾತಾಡ್ಬೇಡ. ಕೋಪ ಯಾಕಮ್ಮ? ನಾನಿರುವುದೇ ನಿಮಗಾಗಿ, ಕಣ್ಣೀರೇಕೆ? ಚಿಂತೆ ಮಾಡ್ಬೇಡಿ. ದುಡ್ಡು ಕಾಸು ಏನಾದ್ರೂ ಅವಶ್ಯಕತೆ ಇದ್ರೆ ಸಂಕೋಚ ಇಲ್ದೆ ನನ್ ಮುಂದೆ ಕೈ ಚಾಚಿ ದಾನ ಅಂತ ಕೊಟ್ಬಿಡ್ತೀನಿ. ಮುಚ್ಚೆ ಬಾಯಿ. ನಮ್ಗೆಂತದು ಬೇಕಾಗಿಲ್ಲ. ನಾವು ಉಪವಾಸ ಸಾಯ್ತೀವಿ ಹೊರತು ನಿನ್ನ ಮುಂದೆ ಕೈ ಚಾಚಲ್ಲ. ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಈ ಕೊಬ್ಬಿಗೆ ಏನು ಕಮ್ಮಿ ಇಲ್ಲ. ಬೃಂದ, ನಿನ್ ಹತ್ರ ಒಂದ್ ಮಾತು ಕೇಳ್ಕೊತೀನಿ. ನಾನ್ ನಿನ್ನ ಅಮ್ಮ ಅನ್ನೋ ಕನಿಕರಕ್ಕಾದ್ರೂ ನೀನ್ ಅದನ್ನ ನನಗ್ ನಡ್ಸ್ಕೊಡ್ತೀಯ? ಅಯ್ಯೋ ಅದಕ್ಕೇನಂತೆ, ಕೇಳಮ್ಮ. ನಿನ್ನ ಇಲ್ಲಿಂದ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ಭಾರ್ಗವಿ ತಂಟೆಗೆ ಹೋಗ್ಬೇಡ ಕಣೆ ನೀನು. ಅವಳನ್ನ ಅವಳು ಪಾಡ್ಗಿರೋದಕ್ ಬಿಟ್ಟು ಬಿಡು. ಅಷ್ಟೇ ತಾನೇ ಅಮ್ಮ, ನೀನೇನು ಚಿಂತೆ ಮಾಡ್ಬೇಡ. ನಿನ್ ಮಗಳ ತಂಟೆಗೆ ನಾನ್ ಹೋಗೋದಿಲ್ಲ. ನನ್ನ ಕಾಳಜಿ ಏನಿದ್ರು ನನ್ನ ಮನೆ, ನನ್ನ ಮನೆಯವರು ಅಷ್ಟೇ. ನಿನ್ ಮಗಳ ಭಾರ್ಗವಿ ತಂಟೆಗೆ ನಾನ್ ಹೋಗೋದಿಲ್ಲ. ಆದ್ರೆ
ನನ್ನ ಜೀವನ ಹಾಳು ಮಾಡಕ್ಕೆ ಅಂತಾನೆ ಬಂದಿರೋ ಆ ನನ್ನ ಓರ್ಗಿತ್ತಿ ಭಾರ್ಗವಿನ ನಾನು ಸುಮ್ಮನೆ ಬಿಡೋ ಮಾತೇ ಇಲ್ಲ. ಏನಂದ ನೀನು? ಯಾರ ಹಂಗೂ ಇಲ್ದೆ ಬದುಕ್ತೀರಾ? ನಿಮ್ಮ ಜೀವನ ಮತ್ತೆ ಬೀದಿಗೆ ಬೀಳೋದಕ್ಕೆ ಒಂದು ಸಣ್ಣ ಆಟ ಆಡಿಸ್ತೀನಿ. ಆದ್ರೆ ಈ ಸಲ ನಾನ್ ಬರೋದಿಲ್ಲ, ನಿಮ್ಮ ಹೊಸ ಅಳಿಯ ಅರ್ಜುನ್ನ ಛೂ ಬಿಡ್ತೀನಿ. ಪುಣ್ಯ ಪುಣ್ಯ ಬಂದೆ. ಸರಿ ಪುಣ್ಯ, ನಾನು ಹೋಗ್ಬಿಟ್ಟು ಬರ್ತೀನಿ. ರೀ, ನೀವ್ ಇಷ್ಟೊಂದು ಕಷ್ಟಪಡೋದು ನನ್ ಕೆಲಸ ಇಸ್ಕೊಳಕ್ಕಾಗ್ತಾ ಇಲ್ಲ. ನೀವ್ ನಿಜವಾಗ್ಲೂ ಈ ಕೆಲ್ಸಕ್ಕೆ ಹೋಗ್ಲೇಬೇಕಾ? ಪದೇ ಪದೇ ಈ ತರ ಮಾತಾಡೋದು ನನಗೆ ಬೇಜಾರಾಗುತ್ತೆ ಅಷ್ಟೇ. ಬಿಡೋ, ನಾನು ಕೆಲಸಕ್ಕೆ ತುಂಬಾ ಖುಷಿಯಿಂದ ಹೋಗ್ತಾ ಇದ್ದೀನಿ. ಹಾಗಲ್ಲ ರೀ ನಾನು ಹೇಳ್ತಾ ಇರೋದು. ರೆಟ್ಟೆ ಗಟ್ಟಿಯಾಗಿರುವಾಗ ದುಡಿಯೋದು ಬೇರೆ ಲೆಕ್ಕ. ಆದ್ರೆ ಈ ಇಳಿ ವಯಸ್ಸಿನಲ್ಲಿ ನೀವೀಗ ಹೋಗಿ. ನನಗೇನು ವಯಸ್ಸಾಗಿದೆ? 60-65 ವಯಸ್ಸಾಗಿರೋ ಜನ್ಮ ದಿನಾಂಕದಲ್ಲಿ, ಡೇಟ್ ಆಫ್ ಬರ್ತ್ ಅಲ್ಲಿ. ನಿಜವಾಗ್ಲೂ ನನಗೆ 25 ವರ್ಷ, 40 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟೇ. ರೆಡಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಗ್ತಾ ನಗ್ತಾ ಕಳಿಸ್ಕೊಟ್ಬಿಡು. ಆಯ್ತು ಬಿಡಿ, ನೀವು ಖುಷಿಯಾಗಿದ್ದೀರಲ್ಲ ಅಷ್ಟು ಸಾಕು ನನ್ಗೆ. ನಾನು ಖುಷಿಯಾಗಿದ್ದೀನಿ. ಕೊನೆಗೂ ಸಂಸಾರ ಜವಾಬ್ದಾರಿ ತಗೊಂಡಲ್ಲ ಅಂತ ಸಮಾಧಾನ ಐತೆ ನನಗೆ, ಅಷ್ಟ್ ಸಾಕು. ಮೊದಲನೇ ದಿವಸ ಲೇಟಾಗಿ ಹೋಗ್ಬಾರ್ದು, ನಾನು ಬರ್ತೀನಿ. ಒಂದ್ ನಿಮಿಷ ಇರ್ತೀರಾ? ಡಬ್ಬಿಗೆ ಹಾಕಿಟ್ಟಿದ್ದೀನಿ, ಕೊಡೋದ್ ಮರ್ತಿದ್ದೀನಿ, ತರ್ತೀನಿ ಈಗ್ಲೇ. ಏನಯ್ಯ ರವೀಂದ್ರ, ಯಾವ್ದೋ ಯೂನಿಫಾರ್ಮ್ ಹಾಕೊಂಡಿದ್ಯಾ? ಕೆಲ್ಸಕ್ಕೆ ಹೊಂಟಿಯೋ? ಇನ್ನು ಕೆಲಸ ಮಾಡೋಕ್ಕೂ ಬರುತ್ತಾ? ನಾನು ಅನ್ಕೊಂಡಿದ್ದೆ ಮನೇಲಿರೋನ ಕೆಲ್ಸಕ್ಕೆ ಕಳಿಸಿ ನೀನು ತಿನ್ಕೊಂಡು ಮನೇಲಿದ್ದೀಯಾ ಅಂತ. ಅಲ್ಲ, ಮನೆ ಖರ್ಚಿಗೆ ಅಂತ 10,000 ರೂಪಾಯಿ ಸಾಲ ಇಸ್ಕೊಂಡಿಯಲ್ಲ, ನೆನಪಿದೆಯಾ? ಅದು ವಾಪಸ್ ಕೊಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಮೀಟರ್ ಬಡ್ಡಿ ಓಡ್ತಾ ಇರುತ್ತೆ ಅನ್ನೋದಾದ್ರೂ ಗೊತ್ತಿದೆಯಾ ನಿನಗೆ? ನನಗೀಗ ಅರ್ಜೆಂಟ್ ಹಣ ಬೇಕು, ಕೊಟ್ರೆ ಇಸ್ಕೊಂಡು ಹೋಗ್ತಾ ಇರ್ತೀನಿ. ಸಮಡ, ಮನೆ ಪರಿಸ್ಥಿತಿ ಸರಿ ಇಲ್ಲ. ನಾನೀಗ ಕೆಲ್ಸಕ್ಕೆ ಸೇರಿದ್ದೀನಿ. ತಿಂಗಳು ಕೊನೆ ಕೊಟ್ಬಿಡ್ತೀನಿ. ನಿಮ್ಮನೆ ಪರಿಸ್ಥಿತಿ ಯಾವಾಗ ತಾನೇ ಸರಿ ಇದೆ ಹೇಳಿ? 3 ತಿಂಗಳಿಂದ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ. ಅಸ್ಲೂನು ಇಲ್ಲ, ಬಡ್ಡಿನೂ ಇಲ್ಲ. ಸಮಡ, ಎಲ್ರು ನೋಡ್ತಿದ್ದಾರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಏನೇ ಅರ್ಥ ಮಾಡ್ಕೊಳ್ಳೋದು? ಇಸ್ಕೊಳ್ಳೋ ಇರೋ ಶ್ರದ್ಧೆ ವಾಪಸ್ ಕೊಡುವಾಗಿರೋದಿಲ್ಲ. ಕೊಡ್ಲಿಲ್ಲ ಅಂದ್ರೆ ಅಪ್ಪ ಅಣ್ಣ ಅಂತ ಕುತ್ಕೊಂಡ್ಬಿಡ್ತೀರಾ. ಈ ರೀತಿ ಆಟ ಆಡಿಸ್ತೀರಾ? ನೋಡಯ್ಯ, ನಾನು ದುಡ್ಡು ಮಾಡ್ಕೋ, ನಾನು ಬರ್ತೀನಿ. ಸೋಮಣ್ಣ, ಏನ್ ಇದೆಲ್ಲ? ಸೋಮಣ್ಣ, ನಿಮ್ ಕೈ ಮುಗಿತಾ ಇದ್ದೀನಿ, ಬಿಟ್ಬಿಡಿ ಸೋಮಣ್ಣ. ಎಲ್ಲ ನೋಡ್ತಾ ಇದ್ದಾರೆ, ಬಿಡಿ ಸೋಮಣ್ಣ. ನೋಡ್ರಪ್ಪ, ಈ ದೊಡ್ಡ ಮನುಷ್ಯ ಮಗಳು ಶಾಸಕ ನೋಡಕ್ ಬರ್ತಾರೆ, 10,000 ರೂಪಾಯಿ ಸಾಲ ಕೊಡಿ ಅಂತ ಕೇಳಿದ್ದ, ಕೊಟ್ಟಿದ್ದೆ. ಈಗ ಕೇಳಿದ್ರೆ ನಾಳೆ ಬಾ ಅಂತಾನೆ. ಅವಳ ಮಗಳು ಓಡೋದಕ್ಕೆ ನಾನು ಹೊಣೆ? ಅವೆಲ್ಲ ನನ್ಗೆ ಗೊತ್ತಿಲ್ಲ, ನನ್ ದುಡ್ಡು ಕೊಡಯ್ಯ. ಅಕ್ಕ, ಗಂಟೆಗೆ ಒಂದ್ಸಲ ಕಾಫಿ ಕುಡಿದೇ ಹೋದ್ರೆ ಏನೋ ಕಳ್ಕೊಂಡ್ ಹಾಗನ್ಸುತ್ತೆ. ಇರಿ ಅಕ್ಕ, ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸಾಕ್ಷಿ ಮನೆ ಹೊಸ ಕೆಲ್ಸದೋಳ್ ಬಂದಿದ್ದಾಳಲ್ಲ, ಅವಳ ಕೈಲಿ ಮಾಡ್ಸಿದ್ರ ಆಯ್ತು. ಹೌದಲ್ವಾ? ಹೋ, ಅಭ್ಯಾಸ ಬಲ ಮರ್ತೆ ಹೋಗಿದ್ದೆ, ಅವಳ ಕೈಯಲ್ಲೇ ಮಾಡಿಸ್ತೀನಿ. ಲೇ, ಅಲ್ಗೆಲ್ ಹೋಗ್ತಿದ್ಯಾ? ಇಲ್ಲಿಗ್ ಬಾ, 2 ಕಪ್ ಕಾಫಿ ಮಾಡ್ಕೊಂಬಾ.
ಏನ್ ಹಂಗ್ ನೋಡ್ತಿದ್ಯಾ? ಕಾಫಿ ಸ್ಟ್ರಾಂಗ್ ಆಗಿರ್ಲಿ. ಸರಿ ಮೇಡಮ್. ಅಕ್ಕ, ಗಿಂಡಿ. ಯಾಕೆ ಸಾಕ್ಷಿ? ಗಿಲ್ಲಿ ಅಕ್ಕ. ಹಾ, ನಿಜ ಅಕ್ಕ. ಅಕ್ಕ, ನಾನೀಗ ಹೇಳಿದ್ದಕ್ಕೆ ತುಟಿಕ್ ಪಿಟಿಕ್ ಅಂದೆ. ಆಯ್ತು ಮೇಡಮ್ ಅಂತ ಅಷ್ಟೊಂದ್ ಮರ್ಯಾದೆ ಕೊಟ್ಟು ಹೋಗ್ಬಿಟ್ಲು. ಎಲ್ಲ ಅವ್ರ ಅಕ್ಕನ ತರಾನೇ. ಈ ಮನೆಯಲ್ಲಿ ಟಿಕಾಣಿ ಹೊಡಿಯೋದಿಕ್ಕೆ ಅವಳ ಹೊಸ ಪ್ಲಾನು. ಅಷ್ಟೇ ಅಂತೀರಾ? ಮತ್ತಿದ್ದೇನಿರತ್ತೆ, ಆ ಸಂಧ್ಯಾನಿಂದ ಅಂತೂ 5 ಪೈಸಾ ಅವಳಿಗೆ ಸಿಕ್ಲಿಲ್ಲ. ಅಟ್ಲೀಸ್ಟ್ ಈ ದೊಡ್ಡ ಮನೆಯಲ್ಲಿ ಟಿಕಾಣಿ ಹೊಡೆದ್ರೆ ಇಲ್ಲಿ ಚೆನ್ನಾಗಿ ದುಡ್ಡು ಹೊಡಿಬೋದಲ್ಲ, ಅದೇ ಅವಳ ಪ್ಲಾನ್. ನೀವದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬಿಡಿ ಅಕ್ಕ. ಸೊಸೆನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅವಳು ಹೇಗೂ ನಿಮ್ಮ ಹತ್ರ ಬರುವಾಗ ನನ್ನನ್ನು ದಾಟ್ಕೊಂಡೇ ಬರ್ಬೇಕು. ನಾನು ಅವಳ ಕೊಬ್ಬು. ಅವಳು ನಮ್ಮ ಮುಂದೆ ನಿಂತ್ಕೊಂಡ್ರೆ ಹಂಗೆ ಗಡ್ಡ ಗಡ್ಡ ಅನ್ಬೇಕು. ಹಾಗ ಅವಳು ಕೊಬ್ಬು ಬೆಳೆಸ್. ಏನೇ ಯಾವತ್ತೂ ಕಾಣ್ದಿರೋ ನಯ ವಿನಯ ಎಲ್ಲ ಕಾಣ್ತಾ ಇದೆ. ಈಗ್ಲಾದ್ರೂ ನಾವೇನು, ನಮ್ ಕೆಪಾಸಿಟಿ ಏನು ಅಂತ ಗೊತ್ತಾಯ್ತಾ? ಹ್ಞೂ ಮೇಡಮ್. ಒಳ್ಳೇದು. ಹೀಗೆ ತಗ್ಗಿ ಬಗ್ಗಿ ನಡ್ಕೊಂಡ್ರೆ ಈ ಮನೇಲಿರೋದಕ್ ಬಿಡ್ತೀವಿ. ಇಲ್ಲ ಅಂದ್ರೆ ಗುರಾಯಿಸ್ತಿಯಲ್ಲ ಆ ನಿನ್ನ ಬಟ್ಲು ಕಣ್ಣು ಕಿತ್ತು ಗೋಲಿ ಆಡ್ಬಿಡ್ತೀನಿ. ಯಾವಾಗ್ಲೂ ಹರಿಬಿಡ್ತೀಯಲ್ಲ ಆ ನಿನ್ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡು. ನಿನ್ ಕಾಲ್ ಮುರಿದು ಮೂಲೆಯಲ್ಲಿ ಕೂರ್ಸ್ಬಿಡ್ತೀವಿ. ಹುಷಾರ್. ಆಗ್ಲೂ ಇದೆಲ್ಲ ಕೆಲಸ ಮಾಡ್ಕೊಡ್ಬೇಕು ನೀನು. ಹೀಗೆ ಯಾವಾಗ್ಲೂ ನಮ್ ಮುಂದೆ ತಲೆ ತಗ್ಗಿಸಿ ಭಯ ಭಕ್ತಿಯಿಂದ ನಿಂತಿರ್ಬೇಕು. ಓಕೆ? ಸರಿ ಮೇಡಮ್. ಇನ್ನೂ ಏನ್ ನಿಂತಿದ್ಯಾ? ನೋಡಿದ್ರ ಅಕ್ಕ, ನಾನ್ ಹಾಡಿದ ಮಾತಿಗೆ ಹೆಂಗ್ ಶಾಕ್ ಆಗ್ಬಿಟ್ಲು. ಹಿಂಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ನೀವು. ಹೌದು ಸಾಕ್ಷಿ, ನೀನ್ ಹೇಳಿ ಎಷ್ಟೊಂದು ತಿಳ್ಕೊಂಬಿಟ್ಟಿದ್ಯಾ ನೀನು. ಕಾಫಿ ಕುಡೀರಿ ಅಕ್ಕ, ಬೈಯಕ್ಕಿನ್ನು ಶಕ್ತಿ ಬೇಕು.